ಕನಕಪುರ ರೂರಲ್ ಎಜುಕೇಷನ್ ಸೊಸೈಟಿಯ ಹಿರಿಯ ವಿದ್ಯಾರ್ಥಿಗಳ ಮಹಾಸಂಗಮ ಕಾರ್ಯಕ್ರಮವನ್ನು ದಿನಾಂಕ 9/8/2026 ಭಾನುವಾರ ಬೆಳಗ್ಗೆ 10 ಗಂಟೆಗೆ RES ಸಂಸ್ಥೆಯ ಆವರಣದಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಾರಥ್ಯದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮವು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ಸಂಜೆಯವರೆಗೆ ನಡೆಯಲಿದ್ದು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಖ್ಯಾತ ಹಿನ್ನೆಲೆ ಗಾಯಕಿ ಶಮಿತಾ ಮಲ್ನಾಡ್ ಮತ್ತು ತಂಡದವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ, ಹಾಸ್ಯ ಕಲಾವಿದ ಗೋಪಿ ಅವರಿಂದ ಮಿಮಿಕ್ರಿ, ಹೊಳಸಾಲೆಯನವರಿಂದ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಭೋಜನ ವ್ಯವಸ್ಥೆ ಏರ್ಪಡಿಸಲಾಗಿದೆ. ಶಿವಾಲ್ದಮೂರ್ತಿ ಅನ್ನದಾನ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಅನ್ನದಾನೇಶ್ವರನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಈ ಸುಂದರ ಸಮಾರಂಭಕ್ಕೆ RES ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಎಲ್ಲ ಹಿರಿಯ ಮತ್ತು ಕಿರಿಯ ವಿದ್ಯಾರ್ಥಿಗಳು ಭಾಗವಹಿಸಬೇಕೆಂದು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಂಠೂರವರು ಸುದ್ದಿಗೋಷ್ಠಿಯಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು. ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರಗಳನ್ನ ನಾನು ಸ್ವಾಗತ ಮಾಡ್ತಾ, ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಬೋಧಕ ಸಿಬ್ಬಂದಿಯವ್ರನ್ನ ಸ್ವಾಗತ ಮಾಡ್ತಾ, ನಾನು ಈ ಪ್ರೆಸ್ ಕಾನ್ಫರೆನ್ಸನ್ನು ಮಾಡೋಕ್ಕೆ ಹೊರಟಿದ್ದೀನಿ. ನಾನು ಉದ್ದೇಶ ಇದೇ ಆಗಸ್ಟ್ 9ನೇ ತಾರೀಕು ಭಾನುವಾರದಂದು 10 ಗಂಟೆಗೆ ಏನು ಹಿರಿಯ ವಿದ್ಯಾರ್ಥಿಗಳ ಮಹಾಸಂಗಮ ಅಂತ ಹೇಳಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಸೇರಿಸಿ ಮೊದಲನೇ ಬಾರಿಗೆ RES ಅಲ್ಲಿ ದೊಡ್ಡ ಮಟ್ಟದ ಒಂದು ಹಳೆಯ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ಬಹುಶಃ ನೀವು ಈಗ ನಾನು ನೋಡಿದಾಗೇ ನೀವು ಎಲ್ಲ ಹಿರಿಯ ವಿದ್ಯಾರ್ಥಿಗಳಿದ್ದೀರ, ಎಲ್ಲ ಮಾಧ್ಯಮ ಮಿತ್ರರು, ನಿಮಗೂ ಎಲ್ಲ ಗೊತ್ತಿದೆ. ಇದು ಭಾರಿ ಹಳೆ ಸಂಸ್ಥೆ, 1933ರಲ್ಲಿ ತೆಗೆದಂಥ ಸಂಸ್ಥೆ ಇದು. ಕರಿಯಪ್ಪನವರು 92 ವರ್ಷ ಆಗಿರ್ಬೇಕಿದು. ಆದರೆ ಒಂದು ದೊಡ್ಡ ಹಳೆಯ ಸಂಸ್ಥೆಗಳಲ್ಲಿ ಈ ಹಿರಿಯ ವಿದ್ಯಾರ್ಥಿಗಳನ್ನು ಈ ಸಂಸ್ಥೆಗೆ, ವಿದ್ಯಾಸಂಸ್ಥೆಗೆ ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ಸಂಪರ್ಕ ಸಂಬಂಧ ಕಲ್ಪಿಸುವಂಥ ಒಂದು ಹಿರಿಯ ವಿದ್ಯಾರ್ಥಿಗಳ ಒಂದು ಸಂಘವನ್ನು ಉಳಿಸಿ ಬೆಳೆಸಿ, ಬಹುಶಃ ಮೂಲ ಸಂಸ್ಥೆ ವಿದ್ಯಾಸಂಸ್ಥೆ ಏನಿದೆ ಅದಕ್ಕೆ ಪೂರಕವಾಗಿ ನಾವು ಈ ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ಬೆಳೆಸಿ, ಬಹುಶಃ ಮೂಲ ಸಂಸ್ಥೆ ಏನಿದೆ, ನಮ್ಮ RES ಸಂಸ್ಥೆ ಏನಿದೆ ಅದಕ್ಕೆ ಬೆಳವಣಿಗೆಗೆ ಅದು ಜೊತೆಯಲ್ಲಿ ಹೋಗಬೇಕಾದಂಥದ್ದು. ಬಹುಶಃ ಇಷ್ಟು ವರ್ಷ ಸಂಘಟಿತವಾಗಿ ಪ್ರವೃತ್ತಿ ಇರುವಂಥ ಒಂದು ಸಂಘ ಇರಲಿಲ್ಲ. ಇದು ನಮ್ಮ ಚಿಂತನೆ, 3 ವರ್ಷದಿಂದ ನಮ್ಮ ಚಿಂತನೆ ಇತ್ತು, ಏನಾದರೂ ಮಾಡಿ ಇಲ್ಲಿ ಹಳೆಯ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ಮಾಡಿರಿ, ಪುನಃ ಅದು ಕಾರ್ಯ ಚಟುವಟಿಕೆಗಳನ್ನ ಇಟ್ಕೊಂಡು ನಡೆಸುವಂಥ ಒಂದು ಸಂಘ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಇದಕ್ಕೆ 3 ವರ್ಷದಿಂದ ಒಂದು ಪ್ರಯತ್ನ, ಬಹುಶಃ 1.5 ವರ್ಷದಿಂದ ಇದಕ್ಕೆ ಸಂಘಟನೆ ಮಾಡಬೇಕು, ಎಲ್ಲರನ್ನೂ ನಾವು ಹತ್ರಕ್ಕೆ ಹೋಗ್ಬೇಕು, ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೋಬೇಕು. ಹಾಗಾಗಿ ಇದೊಂದು ಸಂಘಟನೆ ಮಾಡಬೇಕು ಅಂತ ಬಹುಶಃ 1.5 ವರ್ಷದಿಂದ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ನಾವು ಮಾಡಿದೆ. ಅದರ ಪರಿಣಾಮವೇ ಇವತ್ತು ನಾವು ಒಂದು ಕಾರ್ಯಕ್ರಮ ಮಾಡೋಕ್ಕೆ ಒಂದು ಅವಕಾಶ ಆಯಿತು ಅಂತ ತಿಳ್ಕೊತೀನಿ. ನಾವೀಗಾಗಲೇ ನಮ್ಮ ಪ್ರಯತ್ನ ಪ್ರಕಾರ 1600 ಸುಮಾರು 1600 ಮೆಂಬರ್ಶಿಪ್ಪಿಗೆ ಆಗವರೆ. ಹಳೇದಿತ್ತು, ಈಗ ನಾವು ಮಾಡೋದು ಇಲ್ಲ 1600 ಮೆಂಬರ್ಶಿಪ್ ತೊಗೊಂಡಿರೋವ್ರೆ. ಅದ್ರ ಜೊತೆಗೆ ನಾವೇನು ಮಾಡಿದ್ದೀವಿ ಅಂತಂದರೆ, ಎಲ್ಲರಿಗೂ ನಾವು ಹೋಗೋಕ್ಕಾಗಲ್ಲ, ಅವ್ರ ಹತ್ರಕ್ಕೆ ಹೋಗೋಕ್ಕಾಗಲಿಲ್ಲ ಎಲ್ಲರಿಗೂ. ಸೊ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಹಾಗೆ ಅವರವರ ಸಂಪರ್ಕದ ಮುಖಾಂತರ ಬಹುಶಃ ಇನ್ನೂ ಒಂದು 3300 ಜನರಿಂದ ಅವರ ಇದನ್ನು ತಗೊಂಡು, ನಾವೇನು ಫೋನ್ ನಂಬರ್ ತಗೊಂಡು ಅವ್ರನ್ನೆಲ್ಲ ಸಂಪರ್ಕ ನಿರಂತರವಾಗಿ ಮಾಡ್ತಾಯಿದ್ದೀವಿ ನಾವು. ಅದ್ರ ಪ್ರಕಾರ ಒಟ್ಟು 5000 ಮೆಂಬರ್ಸ್ ಆಗದಿರೋ 5300 ಜನಕ್ಕೆ ನಾವು ಈಗ ಸಂಪರ್ಕವನ್ನು ಮಾಡಿ ಅವ್ರಿಗೆಲ್ಲ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಆಹ್ವಾನವನ್ನು ಕಳಿಸಿದ್ದೀವಿ. ನಾವು
ಬಹುಶಃ ನಮ್ಮ ಲೆಕ್ಕ ಒಂದು 2,500 ಜನ ಓಲ್ಡ್ ಸ್ಟೂಡೆಂಟು ನಾವು ಕನ್ಫರ್ಮೇಷನ್ ತೊಗೊಂಡೇ ನಾವು ಮಾಡ್ತಾಯಿದ್ದೀವಿ. ಆವತ್ತು ಎಲ್ಲ ಸೇರುವಂಥ ಒಂದು ಸಂದರ್ಭ, ಸೇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಂತೆ ನಾವು ತಯಾರಿಗಳನ್ನು ಮಾಡ್ತಾಯಿದ್ದೀವಿ. ಒಂದು 2 ಕಾರ್ಯಕ್ರಮ ಇರ್ತದೆ. ಅದರಲ್ಲಿ ಬೆಳಿಗ್ಗೆ 10 ಗಂಟೆಗೆ ಶುರುವಾದರೆ ಮೊದಲೇ ಶುರು ಮಾಡೋದೇ ನಾವು ವೇದಿಕೆ ಫಂಕ್ಷನ್ನು. ಅದು 10 ಗಂಟೆಗೆ ನಾವು ಒಂದು 1/4 ಗಂಟೆ ಹೆಚ್ಚು ಕಮ್ಮಿ ಫಸ್ಟು ಈ ಏನು 3 ವರ್ಷದಲ್ಲಿ ನಾವು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ, ಹಿಂದೆ ಹೇಗಿತ್ತು, ಈಗ ಏನೇನು ಮಾಡಿದ್ದೀವಿ, ಮುಂದೆ ಯಾವ ದಾರಿಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಕಿರುಚಿತ್ರ ಇದೆ. ಅದನ್ನು ಪ್ರದರ್ಶನ ಮಾಡ್ತೀವಿ ನಾವು. ಅದಾದ ನಂತರ ನೀವು ನೋಡಿದ್ದೀರ ಒಂದು ಡಾಕ್ಯುಮೆಂಟ್ರಿ ತೆಗ್ಸಿದ್ದೀವಿ ಸಾಕ್ಷ್ಯಚಿತ್ರನ ಕರಿಯಪ್ಪನವ್ರ ಬಗ್ಗೆ. ಅದು ಹಿಂದೆ ನಾವು ಅವರ 125ನೇ ಜನ್ಮದಿನದಿಂದ ನಾವು ತೋರಿಸಿದ್ದು, ಬಹುಶಃ ಎಲ್ಲರೂ ನೋಡಿಲ್ಲ, ಹಾಗಾಗ್ಬಿಟ್ಟು ಅದನ್ನು ತೋರಿಸ್ತೀವಿ ನಾವು. ಅದಾದಮೇಲೆ ವೇದಿಕೆ ಕಾರ್ಯಕ್ರಮ ಶುರುವಾಗುತ್ತೆ. ನಿಮಗೆ ಗೊತ್ತು, ನಿಮಗೆ ಇಲ್ಲಿ ಎಲ್ಲ ಥರದಲ್ಲಿ ಸಮಾಜದಲ್ಲಿ ಬೆಳೆದಿರುವಂಥ, ಓದಿರುವಂಥ ಎತ್ತರಕ್ಕೆ ಈ ಅವರು ಬೇರೆ ಬೇರೆ ಫೀಲ್ಡಲ್ಲಿ ಬೆಳೆದಿರುವಂಥವ್ರು ನೋಡ್ತಾ ಇದ್ದೀವಿ. ಅಂಥವ್ರನ್ನ ಕೆಲವ್ರನ್ನ ಎಲ್ಲರನ್ನೂ ಕರೆದು ಮಾಡೋಕ್ಕಾಗಲ್ಲ. ಅಂಥವ್ರನ್ನ ಕೆಲವ್ರನ್ನ ಅತಿಥಿಗಳಾಗಿ ಕರೆದು ಎಲ್ಲರೂ ಇರ್ತಾರೆ. ಅದರಲ್ಲಿ ಮುಖ್ಯವಾಗಿ ಈ ಅನಂತಾನೇಶ್ವರ ಸ್ವಾಮೀಜಿ ಅಂತ ಅವ್ರು ನನ್ನ ಕ್ಲಾಸ್ಮೇಟು. ಸೊ ಅವರು ಅವತ್ತು ದಿವ್ಯ ಸಾನ್ನಿಧ್ಯ ವಹಿಸ್ತಾವ್ರೆ. ಅವರು ಓಲ್ಡ್ ಸ್ಟೂಡೆಂಟ್, ನಾವು ಜೊತೆಲೇ ಓದ್ತಿದ್ವಿ PUCನ. ಅದಾದಮೇಲೆ ಈ ನಮಗೆ ಜನಪ್ರತಿನಿಧಿಗಳು ಅಂತ ಹೇಳಿ, ಈಗ ನಿಮ್ಗೆ ಆಗಲೇ ಗೊತ್ತಿರಬೇಕು, ಕುಪೇಂದ್ರ ರೆಡ್ಡಿಯವರು ಅಂತ ರಾಜ್ಯಸಭಾ ಮೆಂಬರು ಮಾಜಿ. ಸೊ ಅವರು 1 ಕೋಟಿ ರೂಪಾಯಿಗಳನ್ನ ಅಗ್ರಿಕಲ್ಚರ್ ಕಾಲೇಜ್ ಕಟ್ಟಕ್ಕೆ ಒಂದು ದಾನ ರೂಪದಲ್ಲಿ ಕೊಟ್ಟವ್ರು. ಈಗ ಆಲೆ ಕೊಟ್ಟು ಈಗ ಅದನ್ನ ಏನು ಕಟ್ಟಡ ಕಟ್ತಾ ಇದ್ದೀವಿ ಉಪಯೋಗಿಸ್ಕೊಂಡಿದ್ದೀವಿ ನಾವು. ಸೊ ಅವರಿಂದನೇ ಹಿರಿಯರಾದವರವರು ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ಅವತ್ತು. ಅದಾದ ನಂತರ ಏನು ರಾಮನಗರ MLA ಅವರೇ ಇಕ್ಬಾಲ್ ಹುಸೇನ್ ಅವರು ಕೂಡ ಇಲ್ಲಿ ಹಳೆಯ ವಿದ್ಯಾರ್ಥಿ, ಮುಖ್ಯ ಅತಿಥಿಗಳೇ ಅವರು ಬರ್ತಾವ್ರೆ. ಹಾಗೆ MLC ಅವರಾದ ರವಿಯವರವರೇ ಅವರು ಹಳೆಯ ವಿದ್ಯಾರ್ಥಿ, ಅವರು ಬರ್ತಾವ್ರೆ. ಹಾಗೆ MLC ಆಗಿ ಹಳೆಯ ವಿದ್ಯಾರ್ಥಿಯಾಗಿ ಸುಧಾಮ್ ದಾಸ್ ಅವರು ಬರ್ತಾರೆ. ಸೊ ಇವರು ಈ 4 ಜನ ಇದು ಏನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಬರ್ತಾವ್ರೆ. ಆಮೇಲೆ ಅದಲ್ಲದೆ ನಾವು ಎಲ್ಲರನ್ನೂ ಸುಮಾರು ನಿಮಗೆಲ್ಲ ಗೊತ್ತು, ಇಲ್ಲಿ ಯಾರು ಇಲ್ಲಿ ಓದವ್ರೆ ಎಲ್ಲ ರೀತಿಯಲ್ಲಿ ಎತ್ತರ ಸ್ಥಾನ ಪಡೆದವ್ರೆ. ಇದರಲ್ಲಿ ಪೊಲಿಟಿಷಿಯನ್ಸ್ ಆಗಿ, ಈಗ ನಾನು ಹೇಳ್ದಂಗೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗವ್ರೆ, ಸ್ವಾಮೀಜಿ ಆಗಿರ್ತವ್ರೆ, ಹಾಗೇ ಡಾಕ್ಟ್ರ್ ಆಗವ್ರೆ, ಇಂಜಿನಿಯರ್ಸ್ ಆಗವ್ರೆ. ಈಗ ಸದ್ಯಕ್ಕೆ ಏನವ್ರೆ ಅಂದರೆ ಇಬ್ಬರು ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್, ಇಬ್ಬರು ನಮ್ಮ ಓಲ್ಡ್ ಸ್ಟೂಡೆಂಟೇ. ಏನು ಸೆಂಟ್ರಲ್ ಬೆಂಗಳೂರು ಯೂನಿವರ್ಸಿಟಿ ಇದೆ ರಮೇಶ್ ಅಂತ, ಅವರು ನಮ್ಮ ಓಲ್ಡ್ ಸ್ಟೂಡೆಂಟೇ. ಈಗ ಶಿವರಾಜು ಅಂತ ಮೊನ್ನೆ ಮಾಡಿದ್ರು ಜ್ಞಾನಭಾರತಿಯಲ್ಲಿ, ಅವರು ಕೂಡ ನಮ್ಮ ಓಲ್ಡ್ ಸ್ಟೂಡೆಂಟೇ. ಸೊ ಅವರಿಬ್ಬರನ್ನು ಇವ್ರನ್ನೆಲ್ಲ ಈ ಅಫಿಷಿಯಲ್ಸ್ ದೊಡ್ಡ ಲೆವೆಲ್ ರೀಚ್ ಆದವ್ರನ್ನ ವಿಶೇಷವಾಗಿ ಆಹ್ವಾನಿಸ್ತಾ ಇದ್ದೇವೆ. ಅವರಿಬ್ಬರು ಅವರೇ. ಹಾಗೇನೆ ಮುತ್ತರಾಜು ಅಂದ್ಬಿಟ್ಟು IPS ಆಫೀಸರು, ಎಲ್ಲೇ ನಮ್ಮ ಚಾಮರಾಜನಗರ SP ಆಗವ್ರೆ, ಅವರು ಬರ್ತಾಯಿದ್ದಾರೆ. ಆಮೇಲೆ IFS ಆಫೀಸರು ರಾಮಕೃಷ್ಣ ಅಂತ ಇಲ್ಲಿ DFO ಅವರು, ನಿಮಗೆಲ್ಲ ಗೊತ್ತಿರಬೇಕು, ಅವರು ಕೂಡ ಬರ್ತಾವ್ರೆ. ಆಮೇಲೆ ಒಬ್ಬ ಪುಟ್ಟೇಗೌಡರು ಅಂತ ಭಾರಿ ಹಳೆಯ ವಿದ್ಯಾರ್ಥಿ ಅವರು ಏನಂತಂದರೆ ಅವ್ರು ಜಡ್ಜಾಗಿ ಈಗ ಲಾಯರ್ ಪ್ರೊಫೆಷನ್ನೇ ಮಾಡ್ತಾಯಿದ್ರು. ಅವರು ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ, ಅದಕ್ಕಿಂತ ಅಲ್ಲಿ ಒಂದು ಸಂಸ್ಥೆ ಪರಿವರ್ತನಾ ಸಂಸ್ಥೆ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಸಂಸ್ಥೆ ಶ್ರೀರಂಗಪಟ್ಟಣದಲ್ಲಿ, ಇಲ್ಲಿ ಓದಿ ಕರಿಯಪ್ಪನವರಿದ್ದಾಗ ಓದಿ ಬೆಳೆದು ಅಲ್ಲೇ ದೊಡ್ಡ ಒಂದು ಸಂಸ್ಥೆ ಕಟ್ಟವ್ರೆ. ಅವರು ರೆಸಿಡೆನ್ಷಿಯಲ್ ಸ್ಕೂಲು, ಕಾಲೇಜ್ಗಳು, ಲಾ ಕಾಲೇಜು, BA, MBA, MC ಈಗ ಸಾಕಷ್ಟು ತಗೋದವ್ರೆ. ಸೊ ಅವ್ರನ್ನ ಒಬ್ಬರನ್ನ ಆಹ್ವಾನಿತರಾಗಿ ಹಾಕೊಂಡಿದ್ವಿ. ಹಾಗೆ ಅಂತೆಲ್ಲ ನಮಗೆ ಇನ್ನೂ ಸಾಕಷ್ಟು ಜನ, ಈಗ ಸಿದ್ದೇನವ್ರಿಗೂ ಫೋನ್ ಮಾಡಿದ್ದೆ ಮೊನ್ನೆ, ಅವರು ಒಳ್ಳೆ ಹುದ್ದೆಲಿದ್ದರು, IAS ಆಫೀಸರು, ಆದರೂ ಬರ್ತೀನಿ ಅಂದವ್ರೆ. ಹಂಗೆ ಯಾರ್ಯಾರು ಅವರೇ ಅವ್ರನ್ನೂ ಕೂಡ ನಾವೆಲ್ಲ ಆಹ್ವಾನಿಸ್ತಾ ಇದ್ದೀವಿ, ಅವರೆಲ್ಲ ಬರ್ತಾವ್ರೆ. ಇದು ಕಾರ್ಯಕ್ರಮ. ಅದಾದಮೇಲೆ ವೇದಿಕೆ ಕಾರ್ಯಕ್ರಮ ಆದಮೇಲೆ ಮೋಸ್ಟ್ಲಿ ಒಂದು ಅರ್ಧ ಗಂಟೆ ಅಕಸ್ಮಾತು ಇದು ಒಂದು ಸ್ವಲ್ಪ ಆರ್ಥಿಕವಾಗಿ ಸಹಾಯ ಆಯ್ತದೆ ಸಂಸ್ಥೆಗೆ, ಅದಕ್ಕೆ ಮಾಡಬೇಕು ಅಂತ ಖಂಡಿತ ನಾವು ಮಾಡ್ತಾಯಿಲ್ಲ. ಬಟ್ ಅದೊಂದು ಭಾಗ ಇರ್ತದೆ. ಕೆಲವು ಸಲಹೆ ಮುಖಾಂತರ ಹಳೆ ವಿದ್ಯಾರ್ಥಿಗಳು ಮೂಲ ಸಂಸ್ಥೆಗೆ ಸೇವೆ ಮಾಡ್ಬೋದು, ಕೆಲವು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ಬೋದು, ಕೆಲವರು ಹಣದ ರೂಪದಲ್ಲಿ ಸಹಾಯ ಮಾಡ್ಬೋದು ಆರ್ಥಿಕವಾಗಿ. ಹೀಗೆ 3-4 ಥರದಲ್ಲಿ ಅವರೇ. ಸೊ ಹಾಗಾಗಿ ಒಂದು ಅರ್ಧ ಗಂಟೆ
ಅವ್ರು ಏನೇನು ಸಹಕಾರ ಕೊಡ್ತಾರೆ, ತಪ್ಪರು ಏನು ಆರ್ಥಿಕವಾಗಿ ಸಹಾಯ ಕೊಡ್ತಾರೆ ಅವರೇ ಸ್ವಯಂವಾಗಿ ಘೋಷಿಸಬೇಕಷ್ಟೇ. ಅಂದರೆ ನಾವು ಯಾರಿಗೂ ಅದು ಇದು ಅಂತ ಹೇಳಲ್ಲ. ಅವ್ರು ಯಾರಾದರೂ ಈ ಸಂಸ್ಥೆಗೆ, ಯಾಕೆಂದ್ರೆ ನಾವು ಫೋನ್ ಮಾಡಿದಾಗ ಒಂದಷ್ಟು ಜನ ನೋಡಿ ನಮಗೆ ಸಂಪರ್ಕನೇ ಇರಲಿಲ್ಲ, ಈಗ ನೀವು ಇಷ್ಟು ಮಾಡ್ತಾಯಿದ್ದೀರಾ, ನಾವು ಇದು ಓದಿರೋರು, ಈ ಋಣ ನಮ್ಮಲ್ಲಿ ಇದೆ, ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ನಾವು ಸಮಾಜದಲ್ಲಿ ಇಷ್ಟು ಬೆಳಿಬೇಕಾದ್ರೆ ಕರಿಯಪ್ಪನವರು ಕಟ್ಟಿದ ಸಂಸ್ಥೆಯಿಂದ ನಾವು ಒಂದು ಸ್ವಲ್ಪ ದಾನ ಮಾಡಬೇಕು ಅಂತ ವಾಲಂಟಿಯರ್ ಕೆಲವರು ಹೇಳೋರು. ಸೊ ಅದನ್ನು ಗಮನ ಇಟ್ಕೊಂಡು ನಾವು ಅದಕ್ಕೊಂದು ಅರ್ಧ ಗಂಟೆ ಸ್ಟಾರ್ಟ್ ಕೊಡ್ತೀವಿ. ಯಾರು ಬಂದರೂ ವಾಲಂಟಿಯರಿಗೆ ಹೇಳ್ಬೋದು ಅಷ್ಟೇ. ಅದಾದಮೇಲೆ ಊಟಕ್ಕೆ ಅರೇಂಜ್ ಮಾಡಿದ್ದೆ ಅಷ್ಟೇ. 2,500 ಜನ ಬಂದರು, ಎಷ್ಟು ಜನ ಬರಲಿ ಅಷ್ಟು ಜನಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೆ. ನಮ್ಮ ಗುರಿ ಇರೋದು ಆದಷ್ಟು ಒಂದು 11ರಿಂದ 1 ಗಂಟೆವರೆಗೆ ಈ ಕಾರ್ಯಕ್ರಮ ಮುಗಿಸಿ ಒಂದು 1/4 ಗಂಟೆ ಹೆಚ್ಚು ಕಮ್ಮಿ, ಆಮೇಲೆ ಊಟಕ್ಕೆ ವ್ಯವಸ್ಥೆ ಇದೆ, ಅಷ್ಟು ಜನಕ್ಕೂ ಊಟಕ್ಕೆ ವ್ಯವಸ್ಥೆ ಹಳೆ ವಿದ್ಯಾರ್ಥಿಗಳಿಗೆ. ಅದಾದ ನಂತರ ಪುನಃ 2 ಗಂಟೆಯಿಂದ ಒಳ್ಳೆ ಉತ್ತಮ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳೇ ದೊಡ್ಡ ಮಟ್ಟಕ್ಕೆ ರೀಚ್ ಆಗೋರೆ. ನಿಮ್ಗೆ ಗೊತ್ತಿರಬೇಕು, ಶಮಿತಾ ಮಲೆನಾಡು ಅಂತ ಫಿಲಮಲ್ಲಿ ಅವ್ರು ಇದು ಮಾಡ್ತಾವ್ರೆ, ಏನೋ ಚಿತ್ರಗೀತೆಗಳೆಲ್ಲ ಹೇಳ್ತಾರೆ. ಅವರು 1 ಅವರ್ ಪ್ರೋಗ್ರಾಮ್ ಕೊಡ್ತಾರೆ, ಅವರು ಅವ್ರ ತಂಡದವರಿಂದ 1 ಅವರ್ ಪ್ರೋಗ್ರಾಮ್ ಕೊಡ್ತಾರೆ. ಆಮೇಲೆ ಮಿಮಿಕ್ರಿ ಗೋಪಿ ಅಂತ ಇರಬೇಕು, ಅವರು ಎಲ್ಲರೂ ಗೊತ್ತಿರ್ರೆ, ಅವ್ರನ್ನು ಕರೆಸಿದ್ದೀವಿ, ಅವರು ಕಾರ್ಯಕ್ರಮಗಳು ಕೊಡ್ತಾರೆ. ಅದಲ್ಲದೆ ನಾಟ್ಯಾಂಜಲಿ ಅಂತ ಅಂದ್ಬಿಟ್ಟು ಅಶೋಕ್ ಅವರು ನಾನು ಭಾರಿ ಆಪ್ತರು, ಹಿಂದೆ ಒಂದು ಬಂದು ಮಾಡಿಸಿದ್ದೆ. ಅವರು ಈ ಎಲ್ಲ ಮಿಕ್ಸ್ ಇರ್ತದೆ, ಭರತನಾಟ್ಯ, ಯಕ್ಷಗಾನ, ಒಂದು ಸ್ವಲ್ಪ ಡೊಳ್ಳು ಕುಣಿತ, ಅದೆಲ್ಲ ಒಂದು ಪ್ಯಾಕೇಜ್ 45 ನಿಮಿಷದ ಪ್ರೋಗ್ರಾಮ್. ಅವರೆಲ್ಲ ಅವರ ಮಕ್ಕಳುಗಳು ಅಂಬಾನಿ ಫ್ಯಾಮಿಲಿಗೆಲ್ಲ ಹೋಗಿ ಪ್ರೋಗ್ರಾಮ್ ಕೊಟ್ಟರು. ಸೊ ಅವರೊಂದು 3/4 ಗಂಟೆ ಕೊಡ್ತಾರೆ. ಹಾಗೆ ಇನ್ನೊಬ್ಬ ಹಳೆಯ ವಿದ್ಯಾರ್ಥಿ ಒಳಸಾಲಯ್ಯ ಅಂತ ಹೇಳಿ, ಅವರು ಕೂಡ ಕೊನೆಯಲ್ಲಿ ಕಾರ್ಯಕ್ರಮ ಕೊಡ್ತಾರೆ. ನಾವು ಅಂದ್ಕೊಂಡಿದ್ದೀವಿ ಅಟ್ಲೀಸ್ಟ್ ಒಂದು 2-2:30ಯಿಂದ 5-5:30ವರೆಗೂ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಟ್ಕೊಳ್ಳುವಂಥದ್ದು. ಇಷ್ಟು ಅವತ್ತು ಕಾರ್ಯಕ್ರಮ. ನಾನು ಮತ್ತೊಮ್ಮೆ ಮನವಿ ಮಾಡ್ತೀವಿ, ನಾವು ಎಷ್ಟು ನಮ್ಮ ಕೈಲಾಗುತ್ತೋ 5,000 ಜನಕ್ಕೆ ಹೆಚ್ಚಿಗೆ ನಾವು ಸಂಪರ್ಕವನ್ನು ಪಡೆದು ನಾವು ಅವ್ರಿಗೆಲ್ಲ ಆಹ್ವಾನವನ್ನು ನೀಡಿದ್ದೇವೆ. ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೇನೆ. ನಾನು ಇನ್ಯಾರ್ಯಾರು ನೀವು ಹಳೆ ವಿದ್ಯಾರ್ಥಿಗಳಿದ್ದೀರಾ, ಕನಕಪುರ ಇರ್ಬೋದು, ಬೆಂಗಳೂರು ಇರ್ಬೋದು, ಈ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿರ್ಬೋದು, ಬಹುಶಃ ಆವತ್ತಿನ ದಿವಸ 9ನೇ ತಾರೀಕು ಒಂದು ಮೆಮೊರೇಬಲ್ ಇವೆಂಟ್ ಅಂತ ನಾನು ಅಂದ್ಕೊಂಡಿದ್ದೆ. ಹಂಗಾಗ್ಬಿಟ್ಟು ಇವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಅವೆಲ್ಲ ಇಟ್ಕೊಂಡು ಮಾಡ್ತಾ ಇರೋದು. ಹಾಗಾಗಿ ಎಲ್ಲರಿಗೂ ಆಹ್ವಾನ ಇದೆ. ಆಮೇಲೆ ಒಂದು ಏನು ಹೇಳ್ತೀನಿ ಅಂದರೆ, 1,600 ಇದ್ದರೆ ಇನ್ನು ಮೆಂಬರ್ ಆಗಬೇರು ಏನೂ ಇಲ್ಲ ಅಂತ ಇಲ್ಲ, ಅವರೂ ಬರಲಿ. ಅವರು ಇಲ್ಲಿ ಒಂದು ಡೆಸ್ಕ್ ಓಪನ್ ಮಾಡ್ತೀವಿ, ಅಲ್ಲಿ ಮೆಂಬರ್ ಆಗ್ಬೋದು. ಅದು ಏನು ಇಷ್ಟು ದುಡ್ಡು ಅಂತ ಮಾಡಿಲ್ಲ ನಾವು. ಮೆಂಬರ್ಶಿಪ್ಗೆ 500, 1,000, 2,000 ಈಗ ಫಿಕ್ಸ್ ಮಾಡಿದ್ದೀವಿ. ಅವ್ರು ಇಷ್ಟ ಬಂದಷ್ಟು ಮಾಡ್ಬೋದು. ತಬ್ರಿ ಇನ್ನು ಯಾರೋ ನಾನು ಫೋನ್ ಮಾಡಿದೆ ನಾನು ಮೊನ್ನೆ, ನಾನು 5,000 ಕೊಡ್ತೀನಿ ನನ್ನ ಸಂಸ್ಥೆ ಕೊಡೋಕ್ಕೆ ಅಂದರು. ಅದು ಅವ್ರು ಬಿಟ್ಟದ್ದು. ಬಟ್ ಮಿನಿಮಮ್ 500 ರೂಪಾಯಿ. ಅದಕ್ಕೆಲ್ಲ ಇನ್ನೇನು 3,000 ಏನು ಇದೆ, ಅವ್ರಲ್ಲಿ ಎಷ್ಟು ಜನ ಬರ್ತಾರೆ ಅವ್ರನ್ನೆಲ್ಲ ಮೆಂಬರ್ಶಿಪ್ ಮಾಡ್ಕೋತೀವಿ. ಹಾಗಾಗಿ ಮನವಿ ಮಾಡ್ತೇನೆ, ಮೆಂಬರ್ಶಿಪ್ ಆಗೋಕ್ಕೂ ಕೂಡ ಇಲ್ಲೇ ಅವಕಾಶ ಇದೆ. ಸೊ ಹಾಗಾಗಿ ಎಲ್ಲರೂ ಬರಬೇಕು, ಇದನ್ನು ಯಶಸ್ವಿಗೊಳಿಸ್ಬೇಕು. ನಾವು ಹೇಳ್ದಂಗೆ ಮುಂದಕ್ಕೆ ಇದು ಇಲ್ಲಿ ನಿಲ್ಲಬಾರದು. 1 ವರ್ಷಕ್ಕೆ ಇದು ಬಿಗಿನಿಂಗ್, ಒಳ್ಳೆ ಫೌಂಡೇಶನ್ ಆಗ್ತದೆ ಅಂತ ಭಾರಿ ಕಷ್ಟಪಟ್ಟಿದ್ದೀವಿ. ಇದು ಸುಲಭ ಇಲ್ಲ ಅಷ್ಟು ಜನ ರೀಚ್ ಆಗೋದು. 1-1.5 ವರ್ಷದ ಸತತವಾಗಿ ನಾವು ನಮ್ಮ ಬೋಧಕ ಸಿಬ್ಬಂದಿಯವರು ಪ್ರತಿಯೊಬ್ಬ ಬೆಂಗಳೂರಿಗೆ ಹೋದರೆ ಒಂದು 5 ಜನ 6 ಜನಕ್ಕೆ ಮಾತ್ರ ಕಾಂಟ್ಯಾಕ್ಟ್ ಸಿಗೋದು ಡೈಲಿ. ಸೊ ಹಂಗಾಗಿ ಲೆಕ್ಕಾಕೊಳ್ಳಿ ಎಷ್ಟು ಮಾಡಿಸ್ಬೇಕು, ಎಷ್ಟು ಕಷ್ಟಪಟ್ಟಿದ್ದೀವಿ ನಾವು. ಸೊ ನಮಗೇನಂದರೆ ಇದಕ್ಕೆ ಒಳ್ಳೆ ತಳೋದೆ ಹಾಕಿ, ಈಗ ಯಾವತ್ತೂ ಹೋಗ್ಬೇಕಾಗಿತ್ತು ತಳೋದೆ ಹಾಕಿರೋದು ಲೇಟ್ ಆಗಿದೆ. ಈಗ ಭದ್ರವಾದ ತಳೋದೆ ಹಾಕಿ ಮುಂದಿನ ದಿನಗಳಲ್ಲಿ RASನ್ನು ಎತ್ತರಕ್ಕೆ ತಗೋಬೇಕು ಅಂತ ಎಲ್ಲರ ಅಪೇಕ್ಷೆ ಇತ್ತು. ತಕ್ಕ ದಾರಿಯಲ್ಲಿ ನಾವು ಆದಷ್ಟು ಈ ಮ್ಯಾನೇಜ್ಮೆಂಟವರು ಒಂದು 3 ವರ್ಷ ನಡೆದಿದ್ದೇವೆ. ಇದು ನಾವು ಹೇಳ್ಕೊಡೋದಲ್ಲ, ಅಲ್ಲೇ ಎಲ್ಲರೂ ಗೊತ್ತಾಗುತ್ತೆ ಬಂದ ಜನಗಳಿಗೆ. ಸಾಕ್ಷಿಸ್ತನೂ ಒಂದು ಸ್ಮಾಲ್ ಡಾಕ್ಯುಮೆಂಟ್ರಿ ಥರನೇ ಇದೆ. ಸೊ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಈ ಸಂಸ್ಥೆನ ಇನ್ನೂ ಎತ್ತರಕ್ಕೆ ತಗೋಬೇಕಾಗಿದೆ. ಯಾಕೆಂದರೆ ಕರಿಯಪ್ಪನವ್ರು ಇದ್ದಾಗ ಅದು ಇದೇ ದೊಡ್ಡ ಸಂಸ್ಥೆ. ಯಾಕೆಂದರೆ ಎಲ್ಲೂ ಅವಕಾಶಗಳೇ ಇರಲಿಲ್ಲ. ಆವತ್ತಿನ ಕ್ವಾಲಿಟಿ ಎಜುಕೇಷನ್ ಅವರೇ ಟೀಚರ್ ಆಗಿರೋದ್ರಿಂದ, ಅವರೇ ಎಜುಕೇಷನಿಸ್ಟ್ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ರು. ಸೊ ಆಮೇಲೆ ಈಗ 108 ಸಂಸ್ಥೆಗಳು ಬಂದ ಮೇಲೆ ಒಂದು ಸ್ವಲ್ಪ ಈ ಒತ್ತಡದಲ್ಲೇ ಈಗ RAS ಹೋಗ್ತಾ ಇರೋದು. ಇದು ಎಲ್ಲ ಸಂಸ್ಥೆಗಳು ಅಷ್ಟೇ, ಯಾವುದು ಕಮರ್ಷಿಯಲ್ ಬೆಳೆಸ್ಬಿಡ್ತಾರೆ ಅವರು. ಕೆಲವು ಮಟ್ಕೊಳ್ಳೋದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನು. ಬಟ್ ಇಂಥ ಗ್ರಾಮಾಂತರ ಪ್ರದೇಶದಲ್ಲಿ RASನ್ನು ಬೆಳೆಸ್ಬೇಕು ಅಂದ್ರೆ ಸುಲಭ ಇಲ್ಲ.
ಯಾಕೆ ನಮಗೆ ಇದು ಬರೋ ಸಂಪನ್ಮೂಲ ಇತಿಮಿತಿಯಲ್ಲಿ ನಾವು ಮಾಡಬೇಕಾಗಿರೋದ್ರಿಂದ, ಏಕೆಂದರೆ ಎಲ್ಲರಿಗೂ ಯಾರೋ ಒಬ್ಬ ಬಡವ ಬಂದು ಓದಕ್ಕೆ ಬರ್ತಾನೆ ಅಂದರೆ ಅವ್ನಿಗೆ ಸಹಾಯ ಹಸ್ತ ನಾವು ಕೊಡಲೇಬೇಕಾಗ್ತದೆ. ಅದು ನಿಟ್ಟಿನಲ್ಲೇ ಹೋಗ್ತದೆ. ಕರೆಕ್ಟ್ ಪ್ರಿನ್ಸಿಪಲ್ ಅದೇ ಪ್ರಿನ್ಸಿಪಲ್ ನಾವು ಹೋಗ್ತಾ ಇದ್ದೀವಿ. ಸೊ ಹಾಗಾಗ್ಬಿಟ್ಟು ಇನ್ನು ಮುಂದಕ್ಕೆ ಈ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಆಗ್ತಾ ಇರ್ತದೆ. ಇದನ್ನು ಒತ್ತು ಹೇಳ್ತೀನಿ. ಈಗ ಏನು ನೀವೇ ನೋಡ್ತಾ ಇದ್ದೀರಾ, ಬೆಂಗಳೂರು ಒಂದು ಹಬ್ಬು, ಬೆಂಗಳೂರಿಂದ ನಮ್ಮ ಕನಕಪುರದವ್ರಿಗೂ ಇಟ್ ಹ್ಯಾಸ್ ಬಿಕಮ್ ಎಜುಕೇಷನ್ ಹಬ್ಬು. ನೀವು ದಯಾನಂದ ಸಾಗರು ಇಲ್ಲಿದೆ, ಅಲ್ಲಿ ಉದಯಪಳ್ಳಿದಲ್ಲಿ ಒಂದಿದೆ, ಇಲ್ಲೊಂದು ಮೆಡಿಕಲ್ ಕಾಲೇಜ್ ತೆಗೆದವ್ರೆ, ಹಾಗೆ ಆಚಾರ್ಯ ಪಾಠಶಾಲಾ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಈಗ ಜೈನ್ ಅವರು ಇದು ಸಂಸ್ಥೆ ಇದೆ, ಈಗ ಆರ್ವಿನವರು ಪಿ ಯು ಕಾಲೇಜನ್ನು ಹೇಳ್ತಾ ಇದ್ದಾರೆ. ಹಂಗೆ ಅವ್ರ ಜೊತೆ ಅವರೆಲ್ಲ ಆರ್ಥಿಕವಾಗಿ ನೆಲೆ ಇರುವಂಥ ಸಂಸ್ಥೆಗಳ ಜೊತೆ ನಾವು ಕಾಂಪೀಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಈ ಚಾಲೆಂಜಸ್ ಮಾಡಿದ್ರೆ ಇದು ಬರೀ ಮ್ಯಾನೇಜ್ಮೆಂಟ್ ಅವ್ರು ಮಾಡೋದಲ್ಲ, ನೀವು ಹಳೆಯ ವಿದ್ಯಾರ್ಥಿಗಳಾಗಿದ್ದೀರಾ. ಸೊ ಇದೊಂದು ಸಂಸ್ಥೆನ ಕಟ್ಟಿ ಬೆಳೆಸಿದ್ರೆ ಪ್ಯಾರಲಲ್ಲೇ ಬೆಳಿಬೇಕು. ಈ ಸಂಸ್ಥೆನೂ ಬೆಳಿಬೇಕು, ಕರಿಯಪ್ಪನವ್ರ ಸಂಸ್ಥೆ ಪ್ಯಾರಲಲ್ಲಿ ಓಲ್ಡ್ ಇದು ಏನೋ ಹಿರಿಯ ವಿದ್ಯಾರ್ಥಿಗಳ ಸಂಘನೂ ಬೆಳೆದಾಗ ಸೊ ಪೂರ್ವವಾಗಿ ಇದಕ್ಕೇನೋ ಒಂದು ಇನ್ನೂ ಎತ್ತರಕ್ಕೆ ತಗೋಗುವಂಥ ಎಲ್ಲ ಸಾಧ್ಯತೆಗಳಿದೆ. ಈಗಾಗಲೇ ಸಾಕಷ್ಟು ಹೊಸ ಕೋರ್ಸ್ಗಳು ತಂದಿದ್ದೀವಿ, ಎಲ್ಲ ಹೇಳಿದ್ದೀವಿ ನಾವು. ಇನ್ನೂ ಹೆಚ್ಚಿನ ಕೋರ್ಸ್ಗಳು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಈಗ ಹೊಸ ಪ್ರೊಫೆಷನಲ್ ಟೆಕ್ನಿಕಲ್ ಕೋರ್ಸ್ ಎಲ್ಲ ತಂದಿದ್ದೀವಿ. MBA ತಂದು, BSc ತಂದು, ಈಗ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಕಾಲೇಜ್ ತಂದಿದೆ, ಅದು ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಇದಲ್ಲದೆ ನನ್ನ ಗುರಿ ಇದ್ದದ್ದು, ನಮ್ಮ ಆಡಳಿತ ಮಂಡಳಿ ಗುರಿ ಇದ್ದದ್ದು ಸ್ಕಿಲ್ ಸೆಂಟರ್ ಮಾಡಬೇಕು ಅಂತ. ಈಗಾಗಲೇ ಇಲ್ಲಿ ನೀವು ನೋಡ್ಬೋದು, ಈಗಾಗಲೇ MOU ಆಗಿದೆ, ಬಜಾಜ್ ಅವರೆಲ್ಲ ರೆಡಿ ಮಾಡವ್ರೆ ಹಳೆ ಆಡಿಟೋರಿಯಮಲ್ಲಿ. ಈಗ ಸುಮಾರು 10 ಲಕ್ಷ ರೂಪಾಯಿನಷ್ಟು ಅವ್ರದ್ದು ಮೆಷಿನು ಟೂಲ್ಸ್ ಬಂದಿದೆ. ಈ ಸದ್ಯದಲ್ಲೇ ಅದು ಶುರುವಾಯ್ತವೆ. ಅದಕ್ಕಿಂತ ದೊಡ್ಡದಾಗಿ ಇದು ಒಂದು ಒಳ್ಳೆ ಸುದ್ದಿಯನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಮೊದಲೇ ಹೇಳಿದ್ದೆ, ಟಾಟಾ ಟೆಕ್ನಾಲಜೀಸ್ ಅಂತ, ಟಾಟಾದ್ದು ಒಂದು ಸಬ್ಸಿಡಿಯರಿ ಕಂಪ್ನಿ, ಅದು ದೊಡ್ಡ ಕಂಪ್ನಿ, ಅದು ಹೈ ಲೆವೆಲ್ ಸೈಂಟಿಫಿಕ್ ಡೀಲ್ ಮಾಡುವಂಥ ಕಂಪ್ನಿ. ಸೊ ಅವ್ರನ್ನ ನಾನು ಕರ್ಕೊಬಂದು ಇಲ್ಲಿ ಯಾರೋ ಮುಖಾಂತರ ಕರ್ಕೊಬಂದು ನಾ ಎಲ್ಲ ಇಲ್ಲಿ ಎಲ್ಲ ಮೀಟಿಂಗ್ ಆದಮೇಲೆ, ಈಗ ನಿಮ್ಗೆ ಗೊತ್ತಿರಲಿ, ಲಾಸ್ಟ್ ಮಂತು ಟಾಟಾ ಟೆಕ್ನಾಲಜೀಸ್ ಬೋರ್ಡಲ್ಲಿ 10 crores ಬೋರ್ಡಲ್ಲಿ ಅಪ್ರೂವ್ ಮಾಡೋರು. ಸೊ ಈಗ 11ನೇ ತಾರೀಕು ಇದಾದ 2 ದಿವಸಕ್ಕೆ ಸುಶೀಲ್ ಕುಮಾರ್ ಅಂತ ಅವರು ಗ್ಲೋಬಲ್ ಹೆಡ್ಡು ಟಾಟಾ ಟೆಕ್ನಾಲಜೀಸ್ಗೆ CSR ಹೆಡ್ ಅವ್ರು ಬರ್ತಾ ಇದ್ದಾರೆ. ಸೊ ನಾವು ಫೈನಲೈಸ್ ಮಾಡ್ತಾಯಿದ್ದೀವಿ. ಈಗ ನಿಮ್ಗೆ ಗೊತ್ತಿರಲಿ ಅಷ್ಟೇ, ಸಣ್ಣದಾಗಿ ಹೇಳ್ತೀನಿ ಅಷ್ಟೇ. ಆಮೇಲೆ ಅದಕ್ಕೂ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾಯ್ತದೆ. ಬಜಾಜ್ ಆಟೋದವರು, ಬಜಾಜ್ ಸ್ಕೂಟ್ರು, ಬಜಾಜ್ EV ಮೋಟರ್ಸು, ಬಜಾಜ್ ಆಟೋಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಅದು 100% ಫ್ರೀ, 3 ತಿಂಗಳು. ಇಲ್ಲಿ ಏನು ತಗೊಂಡಾನೆ ಅವ್ನು ಶೋರೂಮ್ಗಾರ ಹೋಗ್ಬೋದು, ಅವನು ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೋಗ್ಬೋದು, ತಪ್ಪರೆ ಅವನೇ ಒಂದು ಇದು ಇಡ್ಬೋದು, ಏನು ವರ್ಕ್ಶಾಪ್ ಇಟ್ಕೋಬೋದು ಅವನೇ, ತಪ್ಪರೆ ಅವನೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೋಗ್ಬೋದು. ಎಲ್ಲಿ ಏನು ಇಲ್ಲಿ ಪೊಟೆನ್ಷಿಯಲ್ ಇರ್ತದೆ ಪಿಕ್ ಮಾಡ್ಕೋತಾ ಇರ್ತಾರೆ. ಬಜಾಜ್ ಅವರೇ ಅಂತ ಅಲ್ಲ, ಈಗ ಆಟೋ ಈ ಸರ್ವಿಸ್ ಸ್ಟೇಷನ್ಗಳೆಲ್ಲ ಬೇರೆ ಸ್ಕೂಟ್ರದ್ದು ಅದಕ್ಕೆಲ್ಲ ಅವರು ಜಾಬ್ ಸಿಗೋಗ್ತದೆ ಅವ್ರಿಗೆ. ಶುರುವಾಯ್ತದೆ. ಅದ್ರ ಜೊತೆಗೆ ಟಾಟಾದ್ದು ಈಗ ಸದ್ಯಕ್ಕೆ ಒಂದು 5 ಫೀಲ್ಡನ್ನು ಆರಿಸ್ಕೊಂಡವ್ರು. ನಿಮ್ಗೆ ಗೊತ್ತಿರಲಿ, ಒಂದು CNC ಅಂತ, ಅದು ಎಂಡ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅದು CNC ಮಿಷಿನ್ ಕಲಿಸೋದೇ 70-80 ಲಕ್ಷ ಆಯ್ತದಂತೆ. ಈಗ ಏನು 10 ಕೋಟಿ ಕೊಡ್ತಾರೆ, ₹1 ನಮ್ಗೆ ಕೊಡೋಲ್ಲ, ಮೆಷಿನು ಟೂಲ್ಸ್ ಕೊಡ್ತಾರೆ. ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ರೂಮ್ಗಳು ಬೇಕು, ಬೇಕಾದಂಥ ಮೂಲಭೂತ ಸೌಕರ್ಯಗಳು ಕೊಡಬೇಕು. ಅದನ್ನ ನಾವು ಕೊಡ್ತಾಯಿದ್ದೀವಿ. 700 ಅದನ್ನೆಲ್ಲ 700 ಶುರು ಮಾಡ್ತೀವಿ. ಅಲ್ಲಿ ಸಾಕಷ್ಟು ಸೌಕರ್ಯ ಇದೆ ಅಲ್ಲಿ. ಅದರಲ್ಲಿ ಈ CNC ಒಂದು, ಅದು ಸುಮಾರು 2,000 ಜನ 3,000 ಜನ ಈಗಲೇ ಪಿಕ್ ಆಯ್ತಾರಂತೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಅವರು. ಹಾಗೆಯೇ ಈ ಸಾಫ್ಟ್ವೇರು ಈ ಹೈ ಸೈಂಟಿಫಿಕ್ ಇಂಡಸ್ಟ್ರಿಗಳಲ್ಲಿ ಸಾಲ್ಡ್ರಿಂಗ್ ಇದೆಯಂತೆ, ಆ ಸಾಲ್ಡ್ರಿಂಗ್ ಮಿಷನ್ ಅದು ಕೊಡ್ತವ್ರೆ. ಆಮೇಲೆ ವೆಲ್ಡಿಂಗ್ ಇದೆಯಂತೆ, ಅಂದರೆ ಈ ಮಾಮೂಲಿ ವೆಲ್ಡಿಂಗ್ ಅಲ್ಲ, ಅದು ಹೈಟೆಕ್ ವೆಲ್ಡಿಂಗು, ಅದು ಕೊಡ್ತವ್ರೆ. ಆಮೇಲೆ ಡ್ರೋನ್ ಟೆಕ್ನಾಲಜಿ ನಿಮ್ಗೆ ಗೊತ್ತಾಯ್ತು, ಬರೀ ವಿದ್ಯುಕ್ಕೆ ಅಲ್ಲ, ಎಲ್ಲ ರೀತಿಯಲ್ಲೂ ಉಪಯೋಗ ಆಯ್ತದೆ. ಈಗೆಲ್ಲ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ಅಗ್ರಿಕಲ್ಚರ್ ಫೀಲ್ಡಲ್ಲೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೀವಿ ನಾವು. ಈಗ ನನ್ನ ತೋಟದಲ್ಲೇ ಆ ವೈಟ್ ಫ್ಲೈಸ್ ಅಂತ ಬಂದಿದೆ, ನಮಗೆಲ್ಲ ತೆಂಗಿನಲ್ಲೆಲ್ಲ ಬಿಳಿ ಚಿಟ್ಟೆ ಇರ್ಬೋದು. ಈಗ ನಾನೇ ಈಗ ಸ್ಪ್ರೇ ಮಾಡಿಸ್ತಾ ಇದ್ದೀನಿ, ತುಮಕೂರಿಂದ ಕಳಿಸ್ತಾ ಇದ್ದೀನಿ. ತೆಂಗಿಗೆ ನಾವು ಸ್ಪ್ರೇನೇ ಮಾಡೋಕ್ಕಾಗಲ್ಲ. ಸೊ ಈಗ ಅದ್ರ ಯೂಸೇಜ್ ಜಾಸ್ತಿ, ಅದಕ್ಕೂ ಕೊಡ್ತಾವ್ರೆ. ಸೊ 4 ಕೊನೆಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನೋಡಿ ಇದು ಯಾರು SLC ಫೇಲ್ ಆಗೋರೆ, SLC ಪಾಸ್ ಊರು ಸೇರಿಬಿಟ್ಟವ್ರೆ. ಈಗ ಬೆಂಗಳೂರು ಸಕ್ಕ ಡಿಮ್ಯಾಂಡ್ ಬೆಳೀತದೆ. 150 ಕೋಟಿ ಅಲ್ಲ 1.5 ಕೋಟಿ ಜನ ಬೆಂಗಳೂರಲ್ಲಿ ವಾಸಿಸ್ತವ್ರೆ. ಸ್ಪೆಷಲಿ ಅವ್ರಿಗೇನು ಡಿಮ್ಯಾಂಡು ಅಂದರೆ ಈ ಪ್ಲಂಬರ್ಸು, ಎಲೆಕ್ಟ್ರಿಷಿಯನ್ನು, AC ರಿಪೇರರ್ಸು,
ಟಿ ವಿ ರಿಪೇರಿ ಮಾಡೋರು, ಮೊಬೈಲ್ ರಿಪೇರಿ ಮಾಡೋರು. ಸೊ ಈ ಥರದವನ್ನು ನಾವು ಅದು ಒಂದು ವಿಂಗ್ ಮಾಡಿ ಅಂದಿವಿ. ಬಹುಶಃ 11ನೇ ತಾರೀಕು ಫೈನಲೈಸ್ ಆಗ್ತದೆ. ಅದಾದ 15 ದಿವಸಕ್ಕೆ MOU ಆಯ್ತದೆ ಟಾಟಾದವ್ರ ಜೊತೆ. ಅದಾದ 2 ತಿಂಗಳಿಗೆ ಇನ್ಸ್ಟಾಲೇಷನ್ಸ್ ಎಲ್ಲ ಶುರು ಆಗ್ತದೆ. ಸೊ ಅದೆಲ್ಲ ಕೆಲವು ಜರ್ಮನಿ, ಇದು ಸ್ವಿಟ್ಜರ್ಲ್ಯಾಂಡಿಂದೆಲ್ಲ ಇಂಪೋರ್ಟ್ ಮಾಡ್ಕೊಬರ್ತೀವಿ ಮಿಷಿನು. ಸೊ ಅದೆಲ್ಲ ಪ್ರೋಸೆಸ್ ಶುರು ಮಾಡ್ತಾರೆ. ಸೊ ಹಿಂಗೆ ಒಂದೊಂದೇ ಯಾವ ರೀತಿ ಈ ಸಂಸ್ಥೆ ತಗೋಬೇಕು ಅಂತ ನಮಗೆ ಬಂದಂಥ ನಾಲೆಡ್ಜು, ನಮಗೆ ಬಂದಂಥ ವಿಚಾರಗಳು, ನಾವು ಇಲ್ಲಿ ವಹಿಸ್ಕೊಂಡ್ಮೇಲೆ ಹೊಸ ಮ್ಯಾನೇಜ್ಮೆಂಟು ನಮಗೆ ಬಂದಂಥ ಬೇರೆ ಬೇರೆ ಇನ್ಸ್ಟಿಟ್ಯೂಷನಿಂದ ಫೀಡ್ಬ್ಯಾಕ್ಸು, ಆಮೇಲೆ ಪಬ್ಲಿಕ್ಸ್ ಏನು ಹೇಳ್ತಿದ್ರು, ಸ್ಟೂಡೆಂಟ್ ರಿಕ್ವೈರ್ಮೆಂಟ್ ಏನು, ಪೇರೆಂಟ್ಸ್ ಏನು ಹೇಳ್ತಿದ್ರು, ಇದರಿಂದನೇ ಒಂದೊಂದೇ ಹೋಗಿ ನಮ್ಮ ಆ ದಾರಿ ಹಿಡಿದಿದ್ವಿ. ನಾನು ಎಲ್ಲ ಮನವಿ ಮಾಡ್ಕೊಳ್ತಾನೆ, ಎಲ್ಲ ಓಲ್ಡ್ ಸ್ಟೂಡೆಂಟ್ಗೆ ಮನವಿ ಮಾಡ್ಕೊಳ್ತಾನೆ. ಇದು ನೀವೆಲ್ಲ ಸೇರಿ ಬೆಳೆಸಿರುವಂಥ ಸಂಸ್ಥೆ. ಕರಿಯಪ್ಪನವ್ರು ಬೆಳೆಸಿರೋದು ಆದಮೇಲೆ ನೀವು ಬೆಳೆಸಿದ್ದೀರ ಇದೆಲ್ಲ. ಸೊ ನಿಮ್ಗೆ ಆಸೆ ಇದೆ, ಗೌರವ ಇದೆ, ಕರಿಯಪ್ಪನವ್ರ ಬಗ್ಗೆ ಗೌರವ ಇದೆ, ಸಂಸ್ಥೆ ಬಗ್ಗೆ ಅಭಿಮಾನ ಇದೆ. ನೀವು ಓದ್ ಸಂಸ್ಥೆಯಲ್ಲಿ ದಯವಿಟ್ಟೆಲ್ಲ ನಾವು ಮಾಡೋ ಒಂದು ಒಳ್ಳೊಳ್ಳೆ ಕೆಲಸಕ್ಕೂ ಕೂಡ ಎಲ್ಲರೂ ಕೈ ಜೋಡಿಸೋಕೆ ಬರಬೇಕು. ಆವತ್ತು ನಾವೊಂದು ಶಕ್ತಿ ಪ್ರದರ್ಶನನೇ ಮುಂದಕ್ಕೆ ದೊಡ್ಡ ಇದು ಫೌಂಡೇಶನ್ ಆಗಿ ಸಂಸ್ಥೆನೂ ಬೆಳ್ಕೋಕ್ಕೆ ಎಲ್ಲ ಸಹಾಯ ಮಾಡ್ತೀರಾ ಅಂತ ನಾನು ಮಗದೊಮ್ಮೆ ಪ್ರತಿಯೊಬ್ಬರಿಗೂ ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೇನೆ, ನೀವು ಬರ್ಬೋದು, ನಿಮ್ಮ ಮನೆಯವ್ರನ್ನ ಕರ್ಕೊಬೋದು. ಹೆಣ್ಮಕ್ಳಿದ್ರೆ ಅವ್ರ ಮನೆಯವ್ರನ್ನ ಯಜಮಾನ್ರು ಕರ್ಕೊಬರ್ಬೋದು. ಯಾರಾದರೂ ವಿದ್ಯಾರ್ಥಿಯಾಗಿದ್ದವರು ಅವರ ಮನೆಯವ್ರನ್ನೂ ಅವ್ರ ಮಡದಿಯವ್ರನ್ನೂ ಕರ್ಕೊಬರ್ಬೋದು. ಹಾಗಾಗಿ ಎಲ್ಲರೂ ಬರೋಕ್ಕೆ ಅವಕಾಶ ಬಹುಶಃ ಒಂದು ಒಳ್ಳೆ ರೀತಿಯಲ್ಲಿ ಇದೆ. ಒಂದು ಸೆಲ್ಫಿ ಪಾಯಿಂಟ್ ಕರಿಯಪ್ಪನವರು ಇದಿಟ್ಟು ಒಂದು ಸೆಲ್ಫಿ ಪಾಯಿಂಟ್ಗೂ ಕೂಡ ಮಾಡಿಸ್ತಾ ಇದ್ದೀವಿ, ಎಲ್ಲರಿಗೂ ಒಂದು ನೆನಪಾಗಿ ಉಳ್ಕೊಳ್ಳಿ ಅಂತ. ಹಾಗೆಯೇ ಒಂದು ಕಾಫಿ ಟೀ ಸ್ಟಾಲ್ ಇಡ್ತಾ ಇದ್ದಾರೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರ್ತದೆ. ಅವರವ್ರ ಗುಂಪಿಗೆಲ್ಲ ಯಾರ್ಯಾರು ಬರ್ತಾರೆ ಅವರೆಲ್ಲ ಅಲ್ಲಿ ಹೋಗಿ ಕಾಲ ಕಳಿಬೋದು ಅದು. ಸೊ ಹಾಗಾಗಿ ನಿರಂತರವಾಗಿ 10 ಗಂಟೆಯಿಂದ ಸಾಯಂಕಾಲ 5:30ವರೆಗೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನೀವೆಲ್ಲ ಭಾಗಿಯಾಗಬೇಕು. ಫುಲ್ ಹೋಲ್ಡ್ 10 ಗಂಟೆಯಿಂದ 5:30ವರೆಗೂ ನೀವೆಲ್ಲ ಇರಬೇಕು, ಭಾಗಿಯಾಗಬೇಕು. ಬಹುಶಃ ನೀವು ಎಷ್ಟು ಭಾಗವಹಿಸ್ತೀರಾ ನಮ್ಗೆ ಇನ್ನೂ ಹೆಚ್ಚಿನ ರೀತಿ ಸ್ಫೂರ್ತಿ ಬರ್ತದೆ ಮ್ಯಾನೇಜ್ಮೆಂಟ್. ಇಲ್ಲ ನಾವು ಮಾಡಬೇಕು, ನಾವು ಇನ್ನು ಆ ಎಂಕರೇಜ್ಮೆಂಟ್ ಸಿಕ್ಕರೆ ನಮಗೂ ಒಂಥರ ದೊಡ್ಡ ಮಟ್ಟದ ಎಂಕರೇಜ್ಮೆಂಟ್ ಆಗುತ್ತೆ. ನಾವು ಸರಿಯಾದ ದಾರಿಲಿ ಹೋಗದೇ ಇದ್ರೆ ತಿದ್ದಕ್ಕೆ ಅವಕಾಶ ಇದೆ. ನಿಮಗೆ ಸರಿಯಾದ ದಾರಿಲಿ ಹೋಗ್ತಾ ಇದ್ದೀವಿ ನಾವು ಮ್ಯಾನೇಜ್ಮೆಂಟು ಅಂದರೆ ಅದನ್ನು ಗುರುಸಿ ಹೇಳಿದಾಗ ನಮಗೊಂದು ಸ್ಫೂರ್ತಿ ಬರ್ತದೆ. ಸೊ ಅದು ಎಲ್ಲ ದೃಷ್ಟಿಯಲ್ಲ ತಾವೆಲ್ಲ ಬರಬೇಕು. ಹಾಗೆ ಮಾಧ್ಯಮ ಮಿತ್ರರು ನೀವುಗಳು ಎಲ್ಲ ಓಲ್ಡ್ ಸ್ಟೂಡೆಂಟ್ ಇದ್ದೀರಾ, ಇದು ಒಳ್ಳೆ ರೀತಿಯಲ್ಲಿ ಓಲ್ಡ್ ಸ್ಟೂಡೆಂಟ್ ತಲುಪುವಂಥ ಅವೆಲ್ಲ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನೋಡೋದು ಅದೆಲ್ಲರೂ ಸೇರಿದಾಗ ಪ್ರತಿ ವರ್ಷ ನೋಡ್ತಾಗತ್ತೆ. 1 ನಿಮಿಷ 2 ವರ್ಷ ಮುಗಿಸ್ತಿ ಮಾಡೋಕ್ಕಾಗತ್ತ? ಅದೇ ಎಲ್ಲನೂ ಹೊರೆ ಆಗ್ತಾ ಇಲ್ಲ. ನಮ್ಮ ಊಟ ಎಲ್ಲ ನಮ್ಮ RES ಅವರೇ ಮಾಡ್ತಾಯಿದ್ದೀವಿ ಊಟ. ಓಲ್ಡ್ ಬಾಯ್ಸ್ ಎಲ್ಲ ದುಡ್ಡಿದೆ, ಒಂದು 13 ಲಕ್ಷ ರೂಪಾಯಿ ದುಡ್ಡಿದೆ. ಬರೀ ಸ್ಟೇಜು ಗೀಜು ಅದು ರಿಲೇಟೆಡ್ ಮಾಡ್ತಾರೆ. ಈಗ ಇದು ಏನೋ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದು 3 ಲಕ್ಷ. ಆಮೇಲೆ ನಾವೇನು 3 ವರ್ಷ ಮಾಡಿದ್ದೀವಿ, ಮುಂದಿನ ಗುರಿ ಏನಂತ ಒಂದು ಬುಕ್ಲೆಟ್ ಮಾಡಿಸಿದ್ದೀವಿ. ಆ ಬುಕ್ಲೆಟ್ ಕೂಡ ಕೊಡ್ತಾಯಿದ್ದೀವಿ. ಹಾಗೆ ಒಂದು 5 ಗಂಟೆವರೆಗೂ ಇರೋಂಥ ಒಂದು ನೀರಿನ ಬಾಟ್ಲು ಕೊಡ್ತಾಯಿದ್ದೀವಿ. ಆಮೇಲೆ ಸ್ಟೇಜ್ ಮೇಲಿರೋರಿಗೆ ಇದು ಡ್ರೈ ಫ್ರೂಟ್ ಕೊಡ್ತಾರೆ. ಹಂಗಾಗ್ಬಿಟ್ಟು ಒಂದು ಕವರಲ್ಲಿ ಹಾಕಿ 8 ಜನಕ್ಕೂ ಒಂದು ಡ್ರೈ ಫ್ರೂಟ್ ಹಾಕಿ ಒಂದು ಬ್ಯಾಗನ್ನು ಪ್ರತಿಯೊಬ್ಬರು ಕೊಡ್ತಾಯಿದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ನಿಮಗೆಲ್ಲ ಗೊತ್ತು, ರೂರಲ್ ಎಜುಕೇಷನ್ ಸೊಸೈಟಿಯಿಂದ 2 ವರ್ಷ ಆಗಿದೆ. ಶ್ರೀ ಎಸ್ ಕರಿಯಪ್ಪ ಕೃಷಿ ಕಾಲೇಜಿನ ಹೆಸರಿನಲ್ಲಿ ನಾವು ಶುರು ಮಾಡೋದು ಯಶಸ್ವಿಯಾಗಿ ನಡೀತಿದೆ. ಅದು ಒಳ್ಳೆಯದು. ಅದರಲ್ಲಿ ಮೆರಿಟು, ಒಳ್ಳೆ ರಿಸಲ್ಟು ಎಲ್ಲನೂ ನಾವು ಕಾಣ್ತಾ ಇದ್ದೀವಿ. ಅದರ ರಿಸಲ್ಟ್ ಏನಂತ ಅಂದರೆ, ಈ ವರ್ಷ ನಮಗೆ 120 ಸೀಟನ್ನು ಕೊಟ್ಟವ್ರೆ ಅಗ್ರಿಕಲ್ಚರ್ BSCಗೆ. ಅದರಲ್ಲಿ 40% 48 ಸೀಟು ಮ್ಯಾನೇಜ್ಮೆಂಟ್ ಕೋಟ. ಹೋದ ವರ್ಷ ಒಂದು ಸ್ವಲ್ಪ ಅದನ್ನ ತುಂಬಕ್ಕೆ ಒಂದು ಸ್ವಲ್ಪ ಅದರದೇ ಆದ ಒತ್ತಡ ಇದ್ದು ನಾವು ತುಂಬಿರೋದು. ಬಹುಶಃ ಇವು ಏನು 2 ವರ್ಷದಿಂದ ನಾವು ಒಳ್ಳೆ ಕಾಲೇಜನ್ನು ಮಾಡಿದ್ದೀವಿ. ಇದು ಇಡೀ ಸ್ಟೇಟಲ್ಲಿ ಗುರ್ಸ್ಕೊಳ್ತಾ ಇದೆ. ಯಾವ ರೀತಿಯಲ್ಲಿ ಅಂತಂದರೆ, ಈ ವರ್ಷ 48 ಇನ್ನೂ 40 ಸೀಟ್ ಇದ್ರೂ ಕೂಡ ಫಿಲಪ್ ಆಗೋದು. ಇಡೀ ರಾಜ್ಯದಿಂದ ಇಲ್ಲಿ ಒಳ್ಳೆ ಕಾಲೇಜ್ ಮಾಡ್ತವ್ರೆ. ಅಗ್ರಿಕಲ್ಚರ್ ಕಾಲೇಜ್ ಅಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಇದಕ್ಕೆ ಅಷ್ಟು ಡಿಮ್ಯಾಂಡ್ ಬಂತು. ಕೊನೆಗೆ 60 ಅಪ್ಲಿಕೇಶನ್ನ ನಾವು ಕನ್ಸಿಡರ್ ಮಾಡೋಕ್ಕಾಗಲಿಲ್ಲ.
ಸೊ ಈಗೆಲ್ಲ 48 ಸೀಟ್ ತುಂಬೋಗಿದೆ. ಅದು ಒಂದು ಇದೇ ಹೇಳ್ತಿದ್ದೀನಿ ವಿಚಾರ. ಎರಡನೇದು ಅಂತಂದರೆ ಇದು ಒಂದು ಸ್ವಲ್ಪ ಹೆಸರು ಚೇಂಜ್ ಮಾಡೋದು ನಾವು, ಅದು ಗೊತ್ತಿರಲಿ ನಿಮಗೆ. ನಾವು ಏನು ಅಂದರೆ ಕರಿಯಪ್ಪನವರಸಲ್ಲಿ ಬೇಗನೆ ಮಾಡೋದು, ಬರೀ ಕರಿಯಪ್ಪನವರ ಸೆಟ್ ಮಾಡೋದು, ಕರಿಯಪ್ಪನವರ ಕೃಷಿ ಕಾಲೇಜ್ ಅಂತ. ಆಮೇಲೆ ಚಿಂತನೆ ಇದು ಇಡೀ ಕರಿಯಪ್ಪನವ್ರು ಅಂತಂದರೆ ಇಲ್ಲಿ 3-4 ಡಿಸ್ಟ್ರಿಕ್ಕಲ್ಲಿ ಗೊತ್ತು. ಸೊ ಇದು ಒಂದು ಸ್ವಲ್ಪ ಬ್ರ್ಯಾಂಡ್ ನೇಮ್ ಬೇಕು ಇದಕ್ಕೆ, ಈ ಕಾಲೇಜ್ಗೆ ಮುಂದೆ ವರ್ಷಗಳಲ್ಲಿ ಕರಿಯಪ್ಪನವ್ರ ಹೆಸರನ್ನು ಉಳಿಸ್ಕೊಂಡು ನಾವು ಏನು ಮಾಡ್ಬೋದು ಅಂತ ಹೇಳಿದಾಗ, ಈಗ ಅದಕ್ಕೇನು ಕೊಟ್ಟು ಅಂದರೆ ನಾವು ಬೆಂಗಳೂರು ದಕ್ಷಿಣ ಭಾಗದಲ್ಲಿದ್ದೀವಿ, ಬೆಂಗಳೂರಿಗೆ ಹತ್ತಿರ ಇದ್ದೀವಿ. ಬಹುಶಃ ಎಷ್ಟೇ ಕಾಲೇಜ್ ಕೊಟ್ಟರು ನಮ್ಮ ಬೆಂಗಳೂರಿಗೆ ಅಷ್ಟು ಹತ್ತಿರ ಇರೋ ಕಾಲೇಜ್ ಅಂದ್ರೆ ನಮ್ಮದೇ. ಈಗ ಮುಂದಕ್ಕೆ ಎಷ್ಟರಕ್ಕೆ ಹೋಗಲಿ, ದಾವಣಗೆರೆಯಲ್ಲಿ ಕೊಟ್ಟವ್ರೆ, ಬೆಳಗಾವಿಯಲ್ಲಿ ಕೊಟ್ಟವ್ರೆ, ದಕ್ಷಿಣ ಕನ್ನಡದಲ್ಲಿ ಕೊಟ್ಟವ್ರೆ, ಈಗ ಚುಂಚನಗಿರಿ ತುಮಕೂರಲ್ಲಿ ಮಾಡ್ತಾವ್ರೆ. ಸೊ ಬೆಂಗಳೂರಿಗೆ ಹತ್ತಿರವಾಗಿರುವಂಥ ಇದು. ಸೊ ಹಾಗಾಗಿ ಅವ್ರ ಹೆಸರು ಉಳಿಸ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ, ಮೊದಲನೇದಾಗಿ ಈಗ ಏನು ಕ್ಯಾಂಪಸ್ ಮಾಡ್ತಾಯಿದ್ದೀವಿ, ಈಗಾಗಲೇ 35 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಬರ್ತಾಯಿದೆ. ಈಗ ಫಸ್ಟು ಫ್ಲೋರಿಂಗ್ ಹಾಕ್ತಿದ್ದೀವಿ. ಅದಕ್ಕೆ ನಾವು ಬೆಂಗಳೂರು ದಕ್ಷಿಣ SK ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಅಂತ ಹೆಸರಿಟ್ಟಿದ್ದೀವಿ. ಅಂದರೆ SK ಅಂದರೆ ಎಸ್ ಕರಿಯಪ್ಪ, ಬೆಂಗಳೂರು ದಕ್ಷಿಣ ಅಂದರೆ ಬ್ರ್ಯಾಂಡ್ ನೇಮ್ ಅಷ್ಟೇ. ಎಲ್ಲರೂ ಬೇರೆ ಬರಬೇಕಾದ್ರೆ ಒಂದು ಬೇರೆ ಸ್ಟೇಟ್ ಅವರು ಬರ್ಬೋದು. ಸೊ ಬೆಂಗಳೂರು ಹತ್ರ ಅದೇ ಅಂತ ಅಂದ್ಬಿಟ್ಟು ಸೇರ್ಬೋದು, ಬೆಂಗಳೂರು ಹತ್ರ ಅದೇ ಅಂತ. ಅದು ಒಂದು ಡಿಮ್ಯಾಂಡ್ ಆಗಿ ಇರೋಕ್ಕೆ ಅದು ಒಂದು ಕಾರಣ. ಸೊ ಕರಿಯಪ್ಪನವ್ರ ಹೆಸರನ್ನು ಇಟ್ಕೊಂಡು ಇನ್ನೊಂದು ಆ ಕ್ಯಾಂಪಸ್ ಕರಿಯಪ್ಪನವ್ರ ಹೆಸರು ಇಡ್ತೀವಿ. ಏನು ಕ್ಯಾಂಪಸ್ ಮಾಡ್ತಾಯಿದ್ದೀವಿ ಅದು ಕರಿಯಪ್ಪನವ್ರ ಹೆಸರು ಕ್ಯಾಂಪಸ್ಗೆ, ಅದ್ರ ಜೊತೆಗೆ SK ಅಂತ ಸೇರಿಸಿದ್ದೀವಿ. ಅದೊಂದು ವಿಚಾರ ಹೇಳ್ತಿದ್ದೀವಿ. ಆಮೇಲೆ ಇನ್ನೊಂದು ಒಳ್ಳೆಯ ಬೆಳವಣಿಗೆ ಈಗಾಗಿರೋದು ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಚಾರ, ಫಸ್ಟು ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಅಫಿಲಿಯೇಟೆಡ್ ಕಾಲೇಜು ಅಂದರೆ ಇಲ್ಲಿ ನಮ್ಮ RS ಸಂಸ್ಥೆ ಬಂದಂಥ ಕಾಲೇಜು. ಅದೇ ಥರ ನಾನೇ MSc ಮಾಡೋದ್ರಿಂದ ಸೊ ನನ್ನ ಗುರಿ ಏನಂದರೆ ಇಂಜಿನಿಯರಿಂಗ್ ಕಾಲೇಜ್ ಬೇಜಾನ್ ಎಲ್ಲ ಕಡೆ ಹೋಗವೆ. ಸೊ ಕೃಷಿ ಕ್ಷೇತ್ರದಲ್ಲಿ ಈ ಸಂಸ್ಥೆ ಬೆಳೆಸ್ಬೇಕು ಒಂದು ಭಾಗವಾಗಿ ಅಂತ ಹೇಳ್ಬಿಟ್ಟು ಒಂದು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಇದೆ. ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ 2 ವರ್ಷದ ಕೋರ್ಸು, BSc 4 ವರ್ಷದ ಕೋರ್ಸು. ಸೊ ಅದರಿಂದ 1 ವರ್ಷದಿಂದ ಪ್ರಯತ್ನ ಪಡ್ತಿದ್ದು, ಅದು ಇವತ್ತು ಸರ್ಕಾರ ನಮಗೆ ಸ್ಯಾಂಕ್ಷನ್ ಮಾಡಿದೆ. ಅದು ಅಷ್ಟೇ, ಪ್ರೈವೇಟ್ ಡಿಪ್ಲೊಮಾ ಕಾಲೇಜು ಅಂತ ಅಂದರೆ ಅಗ್ರಿಕಲ್ಚರ್ ಡಿಪ್ಲೊಮಾ ಕಾಲೇಜ್ ಅಂದರೆ ನಮ್ಮ RSಗೆ ಸಿಕ್ಕಿರುವಂಥದ್ದೇ. ಸೊ ಈ ಏನು ಬೆಂಗಳೂರು ದಕ್ಷಿಣ SK ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ಅಡಿಯಲ್ಲಿ ಈಗ ಡಿಪ್ಲೊಮಾ ಕೋರ್ಸು ಈ ವರ್ಷದಿಂದ ಶುರು ಮಾಡೋಕ್ಕೆ ನಮ್ಗೆ ಪರ್ಮಿಷನ್ ಸಿಕ್ಕಿದೆ. ಅದು ಗೈಡ್ಲೈನ್ಸ್ ಬರಬೇಕು. ನಮಗೆ ಫಸ್ಟ್ ಒಂದು 50 ಸೀಟ್ ಕೊಡ್ತಾರೆ, ಫಸ್ಟ್ ಇಯರ್ 50 ಸೀಟ್ ಕೊಡ್ತಾರೆ. ಆಮೇಲೆ ಅದು ಡಿಮ್ಯಾಂಡ್ ಇದ್ದಂಗೆ ಅಷ್ಟೇ, ಇಲ್ಲದ್ರೆ 50 ಸೀಟ್ ನಡೆಸ್ಬೋದು. ನಮಗೇನು ಹೆಚ್ಚಿಗೆ ಆರ್ಥಿಕ ಹೊರೆಯಾಗಲ್ಲ, ಯಾಕೆಂದರೆ ಅದೇ ಟೀಚರ್ಸ್ ಇರ್ತಾರೆ, ಅದೇ ಕಾಲೇಜು, ಅದೇ ಲ್ಯಾಬೊರೇಟರೀಸ್ ಇರ್ತವೆ. ಸೊ ಹೆಚ್ಚಿನ ಹೊರೆಯಾಗಲ್ಲ. ಬಟ್ ಒಳ್ಳೆ ಕೋರ್ಸ್ ಇದು. ಡಿಪ್ಲೊಮಾ ಯಾಕೆ ತಂದು ಅಂದರೆ ಪುನಃ ಈಗೇನು ಹೇಳ್ತಾ ಇದ್ದೀನಿ, SLC PUC ಮಾಡಿ ಇಮಿಡಿಯೇಟ್ ನಾವು ಜಾಬ್ ಹೋಗ್ಬೇಕು, ಡಿಗ್ರಿ 3 ವರ್ಷಕ್ಕೆ ಓದೋದು ಒಂದು ಚಿಹ್ನೆಗಳು. ಈಗ ಡಿಗ್ರಿ ಕಾಲೇಜ್ ಯಾಕೆ ಅಡ್ಮಿಷನ್ಸ್ ಕಮ್ಮಿ ಆಯ್ತವ್ರೆ ಅದೇ ಒಂದು ಕಾರಣ. ಮೊದಲೆಲ್ಲ ಡಿಗ್ರಿ ಮಾಡ್ಬೇಕಾಯ್ತು ಕೆಲ್ಸಕ್ಕೆ ಹೋಗೋದ್ರೆ ಅಂತ, ಬಟ್ ಈಗ ಹಂಗಿಲ್ಲ ಪರಿಸ್ಥಿತಿ. ಈಗ PUC ಆದ ತಕ್ಷಣ ಏನಾದ್ರು ಓದನ್ನ ಕೆಲ್ಸಕ್ಕೆ ಹೋಗ್ಬೋದನ್ನ ಚಿಹ್ನೆಗಳು ಬೇಜಾರಾಗೆಲ್ಲ ಸ್ಕಿಲ್ಸ್ ಕೋರ್ಸಲ್ಲಿ ಹೋಗ್ತದೆ. ಸೊ ಆ ನಿಟ್ಟಿನಲ್ಲೇ ಇದು 2-3 ಅಡ್ವಾಂಟೇಜ್ ಇದೆ. ಒಂದೇನು ಅಡ್ವಾಂಟೇಜು, ವೃತ್ತಿ ಅವಕಾಶಗಳು ಜಾಸ್ತಿ ಇದೆ ಇಲ್ಲಿ. ಜಾಬು ನಿಮಗೆ BSc ಮಾಡಿದ್ರೆ ಎಷ್ಟು ಜಾಬ್ ಪೊಟೆನ್ಷಿಯಲ್ ಇದೆಯೋ ಅದಕ್ಕಿಂತ ಹೆಚ್ಚಿನ ರೀತಿ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ಗೆ 2 ವರ್ಷ ಮಾಡೋದಂಥ ಅವಕಾಶ ಇದೆ. ಆಮೇಲೆ ಉದ್ಯಮಶೀಲತೆ, ಒಬ್ಬರು ಯಾರೋ ವ್ಯವಸಾಯ ಮಾಡ್ತಾವ್ರೆ ಅವರು ವ್ಯವಸಾಯದಲ್ಲಿ ಉಳ್ಕೋಬೇಕು, ತಮ್ಮ ಕೃಷಿ ಕ್ಷೇತ್ರದಲ್ಲಿ ಉದ್ಯಮವಾಗಿ ಬೆಳಿಬೇಕು, ಎಂಟರ್ಪ್ರಿನರ್ ಆಗಿ ಬೆಳಿಬೇಕು ಅಂದರು ಸೊ ಅದಕ್ಕೆ ತಕ್ಕಂಥ ಟ್ರೈನಿಂಗು ಸಿಗ್ತದೆ. ಒಬ್ಬರು ಒಳ್ಳೆ ಪ್ರಗತಿಪರ ರೈತನಾಗಬೇಕು, ನಾನು ಪ್ರೋಗ್ರೆಸಿವ್ ಫಾರ್ಮರ್ ಆಗಬೇಕು ಅಂತ ಇದ್ದರೆ ಅವ್ರಿಗೂ ಅವಕಾಶ ಇದೆ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಈ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿದೆ. ಏನು ಅಂತಂದರೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಡಿದೆ, ಸಿವಿಲ್ಲು ಮೆಕ್ಯಾನಿಕಲ್ಲು ಮಾಡಿದೆ, ಲ್ಯಾಟ್ರಲ್ ಎಂಟ್ರಿ ಅಂತೀವಿ. ಅಂದರೆ ಒಂದು 5% 10% ಡಿಪ್ಲೊಮಾದು ಈ ಕ್ಯಾನ್ ಜಾಯಿನ್ ಇದು ಏನು ಡಿಗ್ರಿ ಇನ್ ಇಂಜಿನಿಯರಿಂಗ್. ಹಂಗೆ ಇದಕ್ಕೂ ಏನಾಗುತ್ತೆ, ಇದಕ್ಕೂ ಲ್ಯಾಟ್ರಲ್ ಎಂಟ್ರಿ ಇದೆ. ಯಾರು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಮಾಡ್ತಾರೆ, ಅಗ್ರಿಕಲ್ಚರ್ ಕಾಲೇಜ್ ಸೀಟ್ ಸಿಕ್ಕಿಲ್ಲ, ಆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಈ ಕ್ಯಾನ್ ಜಾಯಿನ್ BSc ಆಮೇಲೆ MSc ಮಾಡ್ಬೋದು, PhD ಮಾಡ್ಬೋದು, ಎಲ್ಲ ಥರದ ಅವಕಾಶ ಇದೆ. ಸೊ ಈ 3-4 ಅನುಕೂಲ ಇದೆ. ಇದು ಒಳ್ಳೆ ಕೋರ್ಸು. ಸ್ಪೆಷಲಿ ನಮ್ಮ ಹಳ್ಳಿನಲ್ಲಿ SLC PUC ಮಾಡಿ ಮನೆಗೆ ಸೇರಿಬಿಟ್ಟವರು, ಮುಂದೆ ಓದೇ ಇದಾಗಿರೋ ಅಂಥವ್ರಿಗೆಲ್ಲ ಏನು ಸ್ಕಿಲ್ ಸೆಂಟ್ರ್ ತಲೆ ಕೆಡಿಸ್ಕೊಂಡು ನಾವು ಮಾಡ್ತಾಯಿದ್ದೀವಿ RSಯಿಂದ, ಅದೇ ಥರ ಒಂದು ಅವಕಾಶ ಡಿಪ್ಲೊಮಾಯಿಂದ ಬರ್ತದೆ. ನಾನು ಮನವಿ ಮಾಡ್ತಾಯಿದ್ದೀನಿ. ಅದು ಗೈಡ್ಲೈನ್ಸ್ ಬಂದಮೇಲೆ ಯಾವಾಗ ಶುರು ಮಾಡಬೇಕು, ಹೆಂಗೆ ಶುರು ಮಾಡಬೇಕು ಅಂತ ಶುರು ಮಾಡ್ತಾಯಿದ್ದೆ.
ಫಸ್ಟು ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಇದು ಗೊತ್ತಾಗಲಿ ಅನ್ನೋ ದೃಷ್ಟಿನಲ್ಲಿ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಬಟ್ ಇದಕ್ಕೊಂದು ಕ್ರೈಟೀರಿಯಾ ಇದೆ, SSLC ಇದಕ್ಕೆ. ಬಟ್ SSLC ಅಂದರೆ 45% ತೊಗೊಂಡಿರ್ಬೇಕು. ಶೆಡ್ಯೂಲ್ ಕ್ಯಾಸ್ಟ್ ಆದರೆ, ಶೆಡ್ಯೂಲ್ ಟ್ರೈಬ್ ಆದರೆ 40% ಇದ್ರೂ ವಿ ಕ್ಯಾನ್ ಜಾಯ್ನ್. ಅರ್ಥ ಆಯ್ತಾ? ಹಂಗೆ BSCಗೆ 50% ಇರೋದು, ಇದಕ್ಕೆ 45% ಇದೆ SSLC. ಅದು PUCನಲ್ಲಿ 50%, ಇದು 45% ಸಾಕು. ಆಮೇಲೆ ಇನ್ನೊಂದೇನೆಂದರೆ 19 ವರ್ಷ ಇರಬೇಕು. ಅಂದರೆ ಅವ್ನು PUC ಆಗೋವರೆಗೂ ಅವಕಾಶ. ಅವ್ನು ಡಿಗ್ರಿ ಮಾಡಿ 45% ಇರಬೇಕು ಜನರಲ್ಗೆ SSLCಲಿ, 40% ರಿಸರ್ವೇಷನ್ ಕ್ಯಾಟಗರಿ ಇರಬೇಕು, ಹಾಗೆ 19 ವರ್ಷ ಮೀರಿರಬಾರ್ದು. ಸೊ ಈ 3 ಕ್ರೈಟೀರಿಯರು ಈಗ ನಾನು ಮನವಿ ಮಾಡ್ತಾನೆ ಎಲ್ಲರಿಗೂ. ಇದು ಯಾರ್ಯಾರು ಅವಕಾಶ ಇದೆ ಇಲ್ಲೇ ಅಂತ ಅಲ್ಲ, ಅಟ್ಲೀಸ್ಟು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಲ್ಲ 4 ತಾಲೂಕುಗಳನ್ನ, ಮಂಡ್ಯದ ಈ ಕಡೆ ಇವತ್ತಿಗೆಲ್ಲ ಗೀಸೋದು, ಈಗ MBAಗೆಲ್ಲ ನೋಡಿ, MBA ಚಾಮರಾಜನಗರ ಕೊಳ್ಳೇಗಾಲದಿಂದ 4 ಜನ ಸೇರಿದ್ರು ಮೊನ್ನೆ ಬಂದು. ಸೊ ಎಲ್ಲರಿಗೂ ಅವಕಾಶ ಇದೆ, ಇದೊಂದು ಉಪಯೋಗ ಪಡಿಸ್ಕೋಬೇಕು ಅಂತ ನಿಮಗೆ ನಿಮ್ಮ ಹಂಚ್ಕೊಳ್ಳೋಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಯ್ತದೆ. ಯಾಕೆಂದರೆ ಈ ಯಾವ ಹೇಳ್ತಾ ಇರ್ತೀನಿ, ಕರಿಯಪ್ಪನವರು ಗಾಂಧಿ ಫಾರಂ ತೆಗೆದಾಗ ಒಂದು ಇಲ್ಲಿ ಹಾಸ್ಟೆಲ್ ಊಟ ಹಾಕಬೇಕು ನಮ್ಮ ಮಕ್ಕಳುಗಳಿಗೆ ಅನ್ನೋ ಉದ್ದೇಶ ಇಟ್ಕೊಂಡು 3-4 ಸಾಲಿದ್ದು ಎಲ್ಲ ರೇಷನ್ ಬೆಳೆದುಕೊಂಡು ಹಾಕೋದು. ಇನ್ನೊಂದು ಅವ್ರು ಭಾರಿ ಆಸಕ್ತಿ ಇತ್ತಂದರೆ ಕೃಷಿಯಲ್ಲಿ ಶಿಕ್ಷಣವನ್ನು ಕೊಡಬೇಕು. ಯಾಕೆಂದರೆ ಹೆಸರೇ ಇದು RES, ರೂರಲ್ ಎಜುಕೇಷನ್ ಸೊಸೈಟಿ, ಗ್ರಾಮೀಣ ಪ್ರದೇಶ ಮಕ್ಕಳಿಗೆ ಸೃಷ್ಟಿಯಾದಂಥ ಸಂಸ್ಥೆ. ಅದಕ್ಕೆ ಇನ್ನೂ ಹತ್ತಿರವಾಗಿರುವಂಥ ಒಂದು ಆ್ಯಕ್ಟಿವಿಟಿ ಅಂದರೆ ಕೃಷಿಯಲ್ಲಿ ಶಿಕ್ಷಣವನ್ನು ತರಬೇಕು ಅಂತೇಳಿ ಅವರು KVK ಅಂತ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಅಂತ. ಅಂಥವ್ರು ಪ್ರಯತ್ನ ಪಟ್ಟು ಕೊನೆ ಅಂತ ಅವರು ಒಂದು ಏಜ್ ಆದ್ಮೇಲೆ ಪ್ರಯತ್ನ ಪಟ್ಟು ಅದು ಆಗಿರಲಿಲ್ಲ. ಅದನ್ನು ನೆರವೇರಿಸೋ ನಾವು ಅಗ್ರಿಕಲ್ಚರ್ ಕಾಲೇಜ್ ತಂದು ಅದು ಇನ್ನೊಂದು ಮಟ್ಟಿಗೆ ನೆರವೇರುತ್ತದೆ. ಇದು ನಿಜವಾಗ್ಲೂ ಏನಾಗುತ್ತದೆ, ಬಟ್ ಜಾಬೇ ಅಂತಲ್ಲ, ಕೃಷಿಯಲ್ಲಿ ಎಜುಕೇಷನ್ ಪಡಿಬೇಕು ಅಂದರೆ, ವಿದ್ಯೆ ಪಡಿಬೇಕು ಅಂದರೆ ಇದಕ್ಕಿಂತ ಕೋರ್ಸ್ ಇನ್ನೊಂದಿಲ್ಲ, ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್. ಬಹುಶಃ ಕರಿಯಪ್ಪನವ್ರ ಆಸೆಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾವು ನೆರವೇರಿಸ್ತಾ ಇದ್ದೀವಿ. ಇದೊಂದು ವಿಚಾರ ಹಂಚ್ಕೊಳ್ತೀರಿ. ಯಾರ್ಯಾರಿಗೆ ಆಸಕ್ತಿ ಇದೆ, ಇಲ್ಲೇ ನಮ್ಮದು ಇದಿದೆ, ಡೀನ್ ಅವ್ರು ಇಲ್ಲೇ ಅವರೇ, ನಮ್ಮ ಡಾಕ್ಟರ್ ಸಿದ್ದರಾಮಯ್ಯವ್ರವರೇ, ಪುಟ್ಟರಾಜು ಅವರವರೇ ಅಡ್ಮಿನಿಸ್ಟ್ರೇಟ್ರು. ಅಲ್ಲಿ ಬಂದು ಅಗ್ರಿಕಲ್ಚರ್ ಕಾಲೇಜಲ್ಲಿ ಒಂದು ವಿಚಾರ ಇದೆ, ಅದು ರೆಡಿ ಮಾಡ್ತಾರೆ ಗೈಡ್ಲೈನ್ಸು. ಕೊಟ್ಟಿದ ತಕ್ಷಣ ಶುರು ಮಾಡ್ಬೇಕು. ಯಾಕಂದರೆ ಒಂದು ಲೇಟಾಗಿದೆ, ಇದು ಒಂದು ಗಮನಕ್ಕೆ ತರ್ತಾ ಇದ್ದೀನಿ, ಕೇಳೋರು ಗಮನಕ್ಕೆಲ್ಲ. ಇವರು ಸೆಪ್ಟೆಂಬರ್ ಮೇಲೆ ಶುರು ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ ಹೇಳ್ತಿದ್ದೆ ಈ ವರ್ಷ. ಬಟ್ ಅಟ್ಲೀಸ್ಟ್ ಮನೆಗೇನೇಲಿ ಇವರು ಅವರು ನಮ್ಗೆ 15 ಜನ ಆಗಲಿ 20 ಜನ ಆಗಲಿ ಶುರು ಮಾಡ್ಬಿಟ್ಟು ನಾವು ಮುಂದೆ ವರ್ಷ ನಾವು ಮಾಡೋಣ. ಅವ್ರಿಗೂ ಹೇಳಿ, ಯೂನಿವರ್ಸಿಟಿಗೂ ಹೇಳಿ, ನಮಗೆ ಏನು PUCಗೆ ಅಡ್ಮಿಷನ್ ಆಯ್ತದಲ್ಲ ಅದೇ ಟೈಮ್ಗೆ ಇದು ಮಾಡೋ. ಸೊ ಅದು ಮಾಡೋ. ಈಗ ತೊಂದರೆ ಇಲ್ಲ, ಯಾರು ಮನೇಲಿದ್ದೀರಾ ತಪ್ಪು. ಕೆಲವರು ನಮಗೆ PUC ಡಿಗ್ರಿ 5 ವರ್ಷ ಹಾಳಾಗೋದು ಬೇಡಪ್ಪ, ನಾನು 2 ವರ್ಷ ತೊಗೊಂಡು ನಾನೇನೋ ಉದ್ಯೋಗ ಸೃಷ್ಟಿಸ್ಕೋಬೇಕು ಅನ್ನೋರು ಬೇಕಾದ್ರೆ PUC ಬಿಟ್ಟು ಬರ್ಬೋದು. ಈ ವರ್ಷ ಕನ್ಸೆಷನ್ ರೇಟೆಲ್ಲ ಮಾಡ್ತೀವಿ, ಏನು ಜಾಸ್ತಿ ಆರ್ಥಿಕ ಹೊರೆ ಆಗದೆ ಇದ್ದಂಥ ರೀತಿಯಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಮುಂದೆ ವರ್ಷ ಈ ಅವಕಾಶ ಇರಲ್ಲ, ಈ ಅವಕಾಶ ಉಪಯೋಗಿಸ್ಕೋಬೇಕು. ಯಾರ್ಯಾರು ಓದಬೇಕು ಡಿಪ್ಲೊಮಾ, ಅಥವಾ ಮನೇಲಿ ಸೇರಿದ್ದೀರಾ, ಅಥವಾ ಇನ್ನು ಮುಂದುವರಿಕೆ ಹೈಯರ್ ಎಜುಕೇಷನ್ ಹೋಗೋಕ್ಕಾಗಲ್ಲ ಅಂದವರು ದಯವಿಟ್ಟು ಎಲ್ಲ ಬಂದು ಸೇರಬೇಕು. ಮಾಧ್ಯಮ ಮಿತ್ರರು ಅಷ್ಟೇ, ನೀವೆಲ್ಲ ಹೆಚ್ಚಿಗೆ ಪ್ರಚಾರ ಕೊಡಬೇಕು ಅಂತ ಇನ್ನೊಂದು ಮನವಿ. ನಮಸ್ಕಾರ.